ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವೊಂದು ಇಲ್ಲಿ ಪುಟ್ಟದಾದಂತಹ ಒಂದು ಪುಣ್ಯಕ್ಷೇತ್ರದ ವಿಡಿಯೋನ ಮಾಡಿದ್ದೀನಿ. ನಿಮಗೂ ಸಹ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಸ್ಬೇಕು ಅನ್ನೋ ಒಂದು ಚಿಕ್ಕ ಆಸೆಯಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಯಾವುದು ಈ ಪುಣ್ಯಕ್ಷೇತ್ರ ಅಂತ ಅಂದರೆ, ನಾವು ಮುಖ್ಯವಾಗಿ ಅಮ್ಮನ ದೇವಸ್ಥಾನಗಳಿಗೆ ಭೇಟಿ ನೀಡ್ತೇವೆ. ಅಮ್ಮನ ದೇವಸ್ಥಾನಕ್ಕೆ ತುಂಬ ವಿಶೇಷವಾದ ಸ್ಥಾನವನ್ನು ನಾವು ದೇವಾನುದೇವತೆಗಳಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡೋದಕ್ಕೋಸ್ಕರ ನಾವು ಹೊರಟಿದ್ದೀವಿ. ಅದು ಯಾವ ದೇವಸ್ಥಾನ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋದ ತಕ್ಷಣ ಪ್ರತಿಯೊಬ್ಬರು ಗಾಡಿಯಿಂದ ಇಳಿತೀವಿ. ಪ್ರತಿಯೊಬ್ಬರೂ ಹಾಯ್ ಹೇಳ್ತಾ ಗಾಡಿಯಿಂದ ಇಳಿತಾರೆ. ಎಲ್ಲರಿಗೂ ತುಂಬಾ ಖುಷಿ ಇರುತ್ತೆ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರೋ ಉದ್ದೇಶ, ನನ್ನ ಅಣ್ಣನ ಮಗನಿಗೆ ತಲೆ ಕೂದಲು ಶಾಸ್ತ್ರ ಇತ್ತು. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಹಾಗಾಗಿ ಪ್ರತಿಯೊಬ್ಬರು ತುಂಬಾ ಖುಷಿಯಾಗಿ ಒಂದು ಕಾರ್ಯವನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಹಾಗೆ ಒಂದು 3 ಪುಣ್ಯಕ್ಷೇತ್ರಗಳ ದರ್ಶನವನ್ನು ಸಹ ಮಾಡಿದ್ದೀವಿ. ನಿಮಗೂ ಸಹ ಆ ಒಂದು ದರ್ಶನ ಭಾಗ್ಯ ಸಿಗಲಿ, ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ತುಂಬಾ ಗೊತ್ತಿರುತ್ತೆ, ತುಂಬ ಜನಗಳು ಹೋಗಿರ್ತಾರೆ ಈ ಒಂದು ಅಮ್ಮನ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಬಂದುಬಿಟ್ಟು ಅಟ್ಟಿ ಲಕ್ಕಮ್ಮ ಕ್ಷೇತ್ರ. ಇದೊಂದು ಪುಣ್ಯಕ್ಷೇತ್ರ. ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಅಟ್ಟಿ ಲಕ್ಕಮ್ಮ ದೇವಿಯ ಜೊತೆ ವೆಂಕಟೇಶ್ವರ ಸ್ವಾಮಿಯು ಸಹ ನೆಲೆಸಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅವತ್ತಿನ ದಿನ ಜಾತ್ರೆ ಮಹೋತ್ಸವ ನಡೀತಾ ಇತ್ತು. ಹಾಗೆ ಪಾಪುವ ತಲೆ ಕೂದಲು ಸಹ ಕೊಟ್ವಿ. ಅದಾದಮೇಲೆ ಅವ್ರ ತಾಯಿ ಹತ್ರ ಅವನು ಬಟ್ಟೆಯನ್ನು ಹಾಕ್ಸ್ಕೊಂಡ. ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದ. ಹಾಗೆ ಅವರ ಇಬ್ಬರು ಅಕ್ಕಂದಿರು ಸಹ ಅವನನ್ನು ರೆಡಿ ಮಾಡ್ತಾ ಇದ್ರು. ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಇನ್ನೊಂದು ವಿಶೇಷವಾಗಿ ದನಗಳ ಪೂಜೆಯನ್ನು ಸಹ ನೆರವೇರಿಸ್ತಾ ಇದ್ರು. ಆ ಎತ್ತುಗಳನ್ನು ಕಣ್ಣಿಂದ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ಹಾಗೆ ವಿಶೇಷವಾಗಿ ಅವತ್ತು ಪೂಜೆಗಳು ನಡೀತಾನೆ ಇದ್ವು. ಹಾಗಾಗಿ ನಮಗೆ ಕಣ್ಣು ತುಂಬಿಕೊಂಡ್ವಿ ನಾವು ಜಾತ್ರಾ ಮಹೋತ್ಸವವನ್ನು. ಹಾಗೆ ಅವನಿಗೆ ಸಹ ಖುಷಿ ಆಗ್ತಾ ಇತ್ತು. ಏನೋ ತುಂಬ ಮುದ್ದಾಗಿನೂ ಸಹ ಕಾಣ್ತಾ ಇದ್ದ. ಹಾಗೆ ಅವನಿಗೆ ತಲೆ ಕೂದಲು ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ, ಅಲ್ಲಿ ಅನ್ನದಾಸೋಹ ಸಹ ಇತ್ತು. ಅಲ್ಲಿ ಒಳಗಡೆ ಒಂದು ಲಕ್ಷ್ಮೀ ಫೋಟೋವನ್ನು ಇಟ್ಟಿದ್ರು. ಆ ಲಕ್ಷ್ಮೀ ಫೋಟೋವನ್ನು ನೋಡಿದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಆ ಫೋಟೋದಲ್ಲಿ ಲಕ್ಷ್ಮಿ ಕಾಣ್ತಾಯಿದ್ರು. ಹಾಗೆ ಆ ಒಂದು 2 ದೀಪವನ್ನು ಹಚ್ಚಿಟ್ಟಿದ್ರು. ಅದು ಸಹ ಅನ್ನದಾಸೋಹ ಯಾರು ಹೋದರೂ ಊಟಕ್ಕೆ ಹಾಕ್ತಾಯಿದ್ರು. ಅದರ ಜೊತೆಗೆ ಇಲ್ಲಿ ಏನೋ ದೇವರ ಮೂಲಸ್ಥಾನ ಅಂತ ಹೇಳಿ ಅಲ್ಲಿ ಕೋಸಂಬರಿಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಅದಾದ ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ದೇವಸ್ಥಾನದಲ್ಲಿ ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಪೂಜೆಯನ್ನು ಸಲ್ಲಿಸ್ಬೇಕಲ್ವ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ವಿ. ಅಲ್ಲಿಯೂ ಸಹ ಹಸುಗಳು ಅಂದರೆ ದನಗಳನ್ನು ಕರ್ಕೊಂಡು ಬಂದು ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು. ತುಂಬ ಚೆನ್ನಾಗಿ ದನಗಳು ತುಂಬ ಚೆನ್ನಾಗಿ ಇದ್ವು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಮನೆಯಲ್ಲೂ ಸಹ ನಾವು ಮೊದಲು ದನಗಳನ್ನು ಸಾಕಿದ್ವಿ. ಹಾಗಾಗಿ ಆ ದನಗಳನ್ನು ನೋಡಿದಾಗ ನಮಗೆ ನನ್ನ ಮನೆಯಲ್ಲಿ ನೋಡಿರೋಂತಹ ನೆನಪುಗಳು ಮರುಕಳಿಸಿದ್ವು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ವು, ಮುದ್ದಾಗಿ. ಅದನ್ನು ನೋಡಿ ಕಣ್ ತುಂಬಿಕೊಂಡ್ವಿ. ಅದಾದ ಮೇಲೆ ನಾವು ಹೊರಗಡೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವರಾಂಡದಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಪ್ರತಿಯೊಬ್ಬರಿಗೂ ಅರಿಶಿಣ ಕುಂಕುಮವನ್ನು ಕೊಡುವಂತಹ ಶಾಸ್ತ್ರವನ್ನು ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಬಂದಿರುವಂಥ ಗ್ರಾಮಸ್ಥರು ಅವರು ಸಹ ನಮಗೆ ಅರಿಶಿಣ ಕುಂಕುಮವನ್ನು ಕೊಟ್ಟರು. ಹಾಗೆ ಬಳೆಯನ್ನು ಕೊಟ್ಟರು. ತುಂಬಾ ಖುಷಿ ಆಯಿತು. ಅರಿಶಿಣ ಕುಂಕುಮದ ಜೊತೆ ಬಳೆಯನ್ನು ಸಹ ತೊಗೊಂಡ್ವಿ. ಹಾಗೆ ನೋಡಿ ಇಲ್ಲೊಂದು ಹಸು ಓರಿ ತೋರಿಸ್ತಾ ಇದ್ದೀನಿ. ಅದು ಸಹ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಅವರು ಅರಿಶಿಣ ಕುಂಕುಮದ ಜೊತೆ ಬಳೆಯನ್ನು ಕೊಟ್ಟಿದ್ರು. ಅದನ್ನು ಸಹ ಖುಷಿ ಆಯಿತು. ಹಾಗೆ ನನ್ನ ಮಗನಿಗೆ ಅವ್ರ ಮಾವ ಟೋಪಿಯನ್ನು ಕೊಡಿಸಿದ್ರು. ಅದರ ಫೋಟೋವನ್ನು ಸಹ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಜಾತ್ರೆಯಲ್ಲಿ ಏನೇ ತೊಗೊಂಡ್ರು 100 ರೂಪೀಸ್ ಅಂತ ಹೇಳ್ತಾ ಇದ್ರು. ಅದು ಒಂದು ರೀತಿಯ ಮಕ್ಕಳಿಗೆ ಏನೇ ಒಂದು ಕೊಡಿಸಿದ್ರು ಖುಷಿ ಇರುತ್ತೆ. ಆ ಒಂದು ಖುಷಿಯನ್ನು ನಾನಿಲ್ಲಿ ಹಂಚ್ಕೊಂಡಿದ್ದೀನಿ. ಹಾಗೆ ಈ ತಾಯಿ ಮಗುವಿನ ಫೋಟೋವನ್ನು ಸಹ ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ. ಅಮ್ಮ ಮಗ ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು. ಹಾಗಾಗಿ ಅವ್ರ ಫೋಟೋ. ಹಾಗೆ ಅವರ ಇನ್ನೊಬ್ಬ ಅತ್ತೆ ಇದ್ದಾರೆ. ಆ ಅತ್ತೆಯ ಫೋಟೋವನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಅವ್ರ ಮಗನೂ ಇದ್ದಾನೆ. ಅವನು ತುಂಬ ತುಂಟ. ಅವನನ್ನು ಹಿಡಿಯೋದೇ ಅವ್ರ ಮನೇಲಿ ದೊಡ್ಡ ಕೆಲಸ. ಹಾಗೆ ಅವ್ರ ಅತ್ತೆ ಫೋಟೋ ತೆಗೆಸ್ಕೊಂಡ್ರು. ಜೊತೆಗೆ ನಿಂತ್ಕೊಂಡು ಅವನ ಜೊತೆ ಮತ್ತು ಹಾಯ್ ಮಾಡಿಸಿದ್ರು. ಈ ಎಲ್ಲ ಫೋಟೋವನ್ನು ತೆಗೆದುಕೊಂಡಾದ್ಮೇಲೆ ನಾವು ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಅಲ್ಲಿಂದ ನಾವು ಕೂದಲು ತೆಗೆಸುವ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ಮೇಲೆ ಮತ್ತೆ ಎಲ್ಲರೂ ಒಂದು ಹತ್ರ ಸೇರ್ಕೊಂಡ್ವಿ. ಅದಾದಮೇಲೆ ನಾವು ಅಲ್ಲಿ ಏನು ಜಾತ್ರೆ ಇರಲಿಲ್ಲ. ಅದು ಅಂದರೆ ಈ ಒಂದು ಅಟ್ಟಿ ಲಕ್ಕಮ್ಮ ದೇವಿ ದೇವಸ್ಥಾನದ ನಂತರ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು. ಅದು ಜಲಗೇರಮ್ಮ ದೇವಸ್ಥಾನ ಅಂತಲೇ ಕರೀತಾರೆ. ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಇಬ್ಬರು ಅಕ್ಕ ತಂಗಿಯರು ಅಲ್ಲಿ ನೆಲೆ ಊರಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಇಬ್ಬರು ಅಮ್ಮಂದಿರು ಸಹ ಅವರಿಗೆ ಸಹ ಅಲ್ಲಿ ಅಂದರೆ ಇಬ್ಬರು ತಾಯಂದಿರಿಗೂ ಅರಿಶಿಣ ಕುಂಕುಮ ಬಳೆ ಮತ್ತು ಉಡುಕ್ಕಿ ಸಹ
ಸಾಮಾನು, ಸೀರೆ ಎಲ್ಲವನ್ನು ತಂದಿದ್ರು ಇವರು. ಹಾಗಾಗಿ ಅದೆಲ್ಲವನ್ನು ರೆಡಿ ಮಾಡ್ಕೊತಾ ಇದ್ರು. ಆ ಒಂದು ಇಲ್ಲಿ ಚಿಕ್ಕದಾದಂಥ ವಿಡಿಯೋ ತುಣುಕನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಒಳಗಡೆ ಎಂಟ್ರೆನ್ಸ್ ಹೋಗುವಾಗ ಈ ಒಂದು 2 ದೇವರು ಇದೆ, ಒಂದು ದುರ್ಗಾ ಮಾತೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ಅನ್ನೋ ಥರ ಒಂದು ಮಹಿಷಾಸುರ ಮರ್ದಿನಿ ಥರ ಇರುವಂತಹ ಫೋಟೋ. ಅದು ತುಂಬ ಭಯಂಕರವಾಗಿದೆ ನೋಡೋದಕ್ಕೆ. ಆದರೆ ಅಂದರೆ ದುಷ್ಟ ಶಕ್ತಿಯನ್ನು ಹೋಗಲಾಡಿಸುವಂಥ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ನಾನು ಒಂದು ರೀತಿ ಹೇಳೋದಾದರೆ. ಹಾಗೆ ಆ ಒಳಗಡೆ ಹೋದಾಗ ಇದು 2 ಅಮ್ಮ, ಆ 2 ಅಮ್ಮರ ದರ್ಶನವನ್ನು ಮಾಡ್ಕೊತೀವಿ. ಹಾಗೆ ಆ ಅಮ್ಮನವರಿಗೆ ವಿಶೇಷವಾದ ಶಕ್ತಿ ಇದೆ. ಹಾಗಾಗಿ ಬೇಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹೂವನ್ನು ಕೊಡ್ತಾರೆ ಆ ದೇವತೆ ಅಂತ ಹೇಳಿದರು. ಹಾಗೆ ನಾವು ಅಲ್ಲಿಂದ ಯಡಿಯೂರಿಗೆ ಹೊರಡ್ತೀವಿ. ಯಡಿಯೂರು ತುಂಬಾ ಹತ್ತಿರ ಆಗುತ್ತೆ ಅಲ್ಲಿಂದ. ಯಡಿಯೂರಲ್ಲೂ ಸಹ ನಾವು ಫೋಟೋವನ್ನು ತಗೊತೀವಿ ಎಲ್ಲರೂ. ಹಾಗೆ ಒಂದು ದೇವರ ದರ್ಶನವನ್ನು ಮಾಡ್ಕೊತೀವಿ. ತುಂಬಾ ಜನ ಕಡಿಮೆ ಇದ್ದರು, ಹಾಗಾಗಿ ದರ್ಶನ ಬೇಗನೆ ಆಯಿತು. ತುಂಬಾ ಖುಷಿ ಆಯಿತು ನಾವು ಯಡಿಯೂರು ದೇವಸ್ಥಾನದ ವಾತಾವರಣವನ್ನು ನೋಡಿ. ಹಾಗೆ ಅಲ್ಲಿ ಅನ್ನದಾಸೋಹ ಇದೆ, ಅದಂತೂ ತುಂಬಾ ಖುಷಿ ಕೊಡುವಂತಹ ವಿಷಯ. ಏಕೆಂದರೆ ಅಲ್ಲಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅನ್ನದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ತುಂಬಾ ಏನಂದರೆ ಊಟ ತುಂಬಾ ರುಚಿ ಇತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಊಟ 4 ಗಂಟೆ 4:15 ಆದ್ರೂ ಊಟ ಪ್ರತಿಯೊಬ್ಬರಿಗೂ ಊಟ ಸಿಗ್ತಾಯಿತ್ತು. ಆ ರೀತಿಯಾದಂತಹ ಮಹಾಮನೆಯಲ್ಲಿ ಊಟ ತುಂಬಾ ರುಚಿಕರವಾಗಿದೆ. ಹಾಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋದರೆ ಪ್ರತಿಯೊಬ್ಬರು ಊಟವನ್ನು ಮಾಡಿದಲೇ ಮಾತ್ರ ಬರಬೇಡಿ, ಪ್ರಸಾದವನ್ನು ಪ್ರತಿಯೊಬ್ಬರು ತಿಂದುಬಿಟ್ಟು ಬನ್ನಿ. ಹಾಗೆ ಏನಾದರೂ ಕೊಡಬೇಕು ಅನಿಸಿದರೆ ಆ ಒಂದು ಅನ್ನದಾಸೋಹಕ್ಕೆ ಕೊಡ್ಬೋದು, ಇಲ್ಲ ಅಥವಾ ಹಣವನ್ನು ಸಹ ನೀಡ್ಬೋದು ಅನಿಸುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಆದ್ರೂ ಸಹ ನಾನು ಒಂದು ಚಿಕ್ಕದಾದಂಥ ವಿಡಿಯೋನ ನಿಮಗೆ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡಿ ಎಷ್ಟೊಂದು ನೀಟಿದೆ, ನೀಟ್ನೆಸ್ ತುಂಬಾ ನೀಟಿದೆ. ಊಟ ಮಾಡೋದಕ್ಕೆ ಆಗಲಿ, ಅವರು ನೀಡೋರು ಆಗಲಿ ತುಂಬ ತಾಳ್ಮೆಯಿಂದ ಊಟವನ್ನು ನೀಡ್ತಾರೆ. ಆ ಒಂದು ರವೆ ಪಾಯಸ ಹಬ್ಬ ಸೂಪರ್. ನಾವು ಮನೆಯಲ್ಲಿ ಏನೇ ಮಾಡಿದರೂ ಈ ಒಂದು ರುಚಿ ಕೊಡೋದಿಲ್ಲ. ಅಷ್ಟು ಅಂದರೆ ಪ್ರಸಾದ ಅಂದರೆ ಅದಕ್ಕೆ ಪ್ರಸಾದ ಅಂತ ಕರೆಯೋದು, ಅಷ್ಟು ರುಚಿಕರ ಆಗಿತ್ತು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ. ಅದಾದಮೇಲೆ ಅನ್ನ ಸಾಂಬಾರನ್ನು ನೀಡ್ತಾರೆ. ನಾವೇನೇ ಮನೇಲಿ ಏನೇನೇ ಇದ್ದಿದ್ದು ಅದು ಇದು ಎಲ್ಲ ಹಾಕಿ ಮಾಡಿದ್ರೂ ಅಷ್ಟು ರುಚಿ ಕೊಡೋದಿಲ್ಲ ಸಾಂಬಾರು. ಆದರೆ ಆ ಒಂದು ದೇವಸ್ಥಾನದ ಅನ್ನ ಏನು ಸಾಂಬಾರು ಇದೆಯೋ ಅದು ತುಂಬಾ ರುಚಿ ಕೊಡುತ್ತೆ. ಹಾಗೆ ತುಂಬಾ ಚೆನ್ನಾಗೂ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಯಡಿಯೂರಿಗೆ ಹೋದರೆ ಈ ಒಂದು ಏನು ಪ್ರಸಾದ ಇದೆಯೋ ಅದನ್ನು ಮರೆಯದೆ ತಿಂದ್ಬಿಟ್ಟು ಬನ್ನಿ. ನೋಡಿ, ನಾನು ಸಹ ಆ ವಿಡಿಯೋನ ಹಂಚ್ಕೊಂಡಿದ್ದೀನಿ ಎಲ್ಲರ ಜೊತೆನೂ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ಹಾಗೆ ಅಷ್ಟು ನೀಟಾಗೂ ಇತ್ತು. ಏಕೆಂದರೆ ಅವರು ನೀರನ್ನು ಸಮೇತ ಎಷ್ಟು ನೀಟಾಗಿ ತಂದು ಕೊಡ್ತಾರೆ. ಯಾರಿಗೂ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ. ಹಾಗೆ ನಾವು ಅಲ್ಲಿಯ ದರ್ಶನವನ್ನು ಮಾಡಿದ್ವಿ, ಮತ್ತು ಪ್ರಸಾದ ಸೇವನೆಯನ್ನು ಸಹ ಮಾಡಿಕೊಂಡ್ವಿ. ಅದಾದಮೇಲೆ ಹೊರಗಡೆ ಬಂದ್ವಿ. ಅಲ್ಲಿ ಕುದುರೆಗಳಿದ್ವು. ಆ ಕುದುರೆಗಳ ಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಓಡಾಡಿಸ್ತಾರೆ ಅವರು ಅಲ್ಲಿ ಹೊರಗಡೆ. ಆ ಕುದುರೆಗಳು ಮಾತ್ರ ತುಂಬಾ ಚೆನ್ನಾಗಿದ್ವು. ಆ ಕುದುರೆಗಳ ಮೇಲೆ ಸ್ವಲ್ಪ ಹೊತ್ತು ಓಡಾಡಿದ್ರು. ಅದಾದಮೇಲೆ ನಾವು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಬೆಂಗಳೂರಿಗೆ ಬರೋದ್ರೊಳಗೆ 7 ಗಂಟೆ ಆಗಿತ್ತು. ಸೊ ನಮಗೆ ಅವತ್ತಿನ ಪ್ರಯಾಣ ಸುಖಕರವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಅವನಿಗೆ ಕಳಸದವನ್ನು ಆರತಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಾಗೆ ಅವನಿಗೆ ಕಳಸವನ್ನು ಬೆಳಗಿ ತಾಯಿ ಮತ್ತು ಮಗುವನ್ನು ಒಳಗಡೆ ಕರ್ಕೊಂಡ್ವಿ. ಈ ರೀತಿ ಅವತ್ತಿನ ದಿನ ನಮ್ಮ ಪ್ರಯಾಣ ತುಂಬ ಖುಷಿಕರವಾಗಿತ್ತು. ಹಾಗೆ ನಿಮಗೂ ಸಹ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವಾಗಿದ್ದರೆ, ಹಾಗೆ ನಾನು ಹಾಕಿರುವಂಥ ವಿಡಿಯೋ ನಿಮಗೂ ಸಹ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆ ಇವಾಗ ಬೇಸಿಗೆ ಕಾಲ, ಪ್ರತಿಯೊಬ್ಬರು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಸಹ ಕೊಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಮನೆ ಮಗಳಾಗಿ ದುರ್ಗಾಶಕ್ತಿ ನಿಮ್ಮ ಚಾನಲಿಂದ ಮತ್ತೆ ಒಳ್ಳೆಯ ವಿಡಿಯೋನ ತರ್ತೀನಿ. ಹಾಗೆ ನಿಮ್ಮ ಜೊತೆ ಹಂಚ್ಕೊತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.